ನನ್ನ ಮಗುವೇ, ನಿನ್ನ ನೋವು, ಮೌನ, ನಿನ್ನ ಶಕ್ತಿ ನನಗೆ ಅರ್ಥವಾಗುತ್ತಿದೆ. ನೀನು ನಿಶ್ಶಬ್ದವಾಗಿದ್ದರೂ ನಿನ್ನೊಳಗಿನ ನೋವನ್ನು, ಸಹನೆಯನ್ನು ನಾನು ತಿಳಿದಿದ್ದೇನೆ. ನೀನು ಎಂತಹ ಪರಿಸ್ಥಿತಿಯಲ್ಲಿದ್ದರೂ ನಾನು ನಿನ್ನ ನೋವನ್ನು ನೋಡುತ್ತಿದ್ದೇನೆ. ನೀನು ಮುಳ್ಳುಗಳಿಂದ ತುಂಬಿದ ಹಾದಿಯಲ್ಲಿ ನಡೆಯುತ್ತಿದ್ದೀಯ. ಜೀವನದ ಕಷ್ಟಗಳು ಅಥವಾ ಕಠಿಣ ಸನ್ನಿವೇಶಗಳು ಮತ್ತು ನೋವುಗಳಿಂದ ತುಂಬಿರುವ ಕಾಲವಿದು. ಈ ಪಥವು ಸುಲಭವಲ್ಲ, ಆದರೆ ನೀನು ನಿರಂತರವಾಗಿ ಹೋರಾಡುತ್ತಿದ್ದೀಯ. ನಿನ್ನ ಹೃದಯವು ಶುದ್ಧವಾಗಿದೆ, ಪವಿತ್ರವಾಗಿದೆ, ದಯೆಯಿಂದ ತುಂಬಿದೆ. ನಿನ್ನ ಒಳ್ಳೆಯತನವನ್ನು ಎಂದಿಗೂ ನೀನು ಕಳೆದುಕೊಂಡಿಲ್ಲ. ಅದು ನಿನ್ನ ಶಕ್ತಿಯಾಗಿದೆ. ಜನರ ಮಾತುಗಳಿಗೆ ಹೆದರಬೇಡ. ಅವರು ದಾಟಿ ಹೋಗುತ್ತಾರೆ. ಇತರರು ನಿನಗೆ ಏನೇ ಟೀಕೆ ಮಾಡಿದರೂ ನೀನು ನಿಶ್ಚಲವಲ್ಲ. ಕಾಲ ಕಳೆಯುತ್ತದೆ, ಜನ ಬದಲಾಗುತ್ತಾರೆ. ನಿನ್ನ ಆತ್ಮಸ್ಥೈರ್ಯವೇ ನಿನ್ನ ರಕ್ಷಣೆ. ಯಾರ ವಿರುದ್ಧವೂ ನೀನು ಕೋಪ ಮಾಡಿಕೊಳ್ಳಬೇಡ ಅಥವಾ ಕ್ರೂರತೆಗೆ ಹೋಗದೆ ದಯೆ ಸಹಜವಾಗಿರಲಿ. ನಿನ್ನ ಘನತೆ, ಆತ್ಮ ಗೌರವವೂ ಕೂಡ ಉಳಿಯುತ್ತದೆ. ನೀನು ಎಂದಿಗೂ ಒಂಟಿಯಾಗಿರುವುದಿಲ್ಲ. ನಾನು ಯಾವಾಗಲೂ ಈಗಲೂ ಕೂಡ ನಿನ್ನ ಕೈ ಹಿಡಿದಿದ್ದೇನೆ. ನಿನಗೆ ಯಾವುದೇ ಸಹಾಯವಾಗಲಿ ನನ್ನನ್ನು ನೆನೆ. ನಾನು ನಿನ್ನ ಜೊತೆಗಿದ್ದೇನೆ. ನಿನ್ನ ಜೀವನದ ಪಥದಲ್ಲಿ ಯಾರು ನಿನ್ನ ಕೈ ಬಿಟ್ಟರೂ ನಾನು ನಿನ್ನ ಕೈ ಬಿಡುವುದಿಲ್ಲ. ನೀನು ಅವರು ಹೇಳುವುದಕ್ಕಿಂತ ಹೆಚ್ಚಿನವನು. ಇತರರು ನಿನ್ನನ್ನು ಕಡಿಮೆ ಅಂದರೂ ಅವರ ಮಾತುಗಳು ನಿನ್ನ ಮೌಲ್ಯವನ್ನು ಅಳೆಯುವುದಿಲ್ಲ. ನಿನ್ನ ಒಳಗಿರುವ ಶಕ್ತಿ, ಶುದ್ಧತೆ, ಮೌಲ್ಯ ಹೆಚ್ಚಾಗಿದೆ. ನನಗಾಗಿ ಒಂದು ದೀಪವನ್ನು ಹಚ್ಚು. ನಾನು ನಿನ್ನ ಪ್ರಾರ್ಥನೆಗಳನ್ನು ನನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತೇನೆ. ದೀಪ ಹಚ್ಚುವುದರಿಂದ ಅದು ಶುಭದ ಸಂಕೇತ, ಹಾಗೆಯೇ ಶ್ರದ್ಧೆಯ ಸಂಕೇತ ಕೂಡ ಮಗು. ನಿನ್ನ ಪ್ರಾರ್ಥನೆಗಳನ್ನು ಕೇಳಿದ್ದೇನೆ, ಕೇಳುತ್ತಿದ್ದೇನೆ ಹಾಗೂ ಸ್ವೀಕರಿಸಿದ್ದೇನೆ. ನಿನ್ನ ಹೃದಯದ ನಿಷ್ಠೆ ನಾನು ಅರಿತುಕೊಂಡಿದ್ದೇನೆ. ನಿನ್ನನ್ನು ಪ್ರೀತಿಸುವ, ರಕ್ಷಿಸುವ ದೇವರು ಕೂಡ ನಾನಾಗಿದ್ದೇನೆ. ನೀನು ಭಯವನ್ನು ಪಟ್ಟರೆ, ನೋವಿನಲ್ಲಿ ಮುರಿದು ಬಿದ್ದರೆ ನಾನು ನಿನಗೆ ಧೈರ್ಯ ಹಾಗೂ ಶ್ರದ್ಧೆಯಲ್ಲಿನ ಅಂಶಗಳನ್ನು ಕಲಿಸಿಕೊಡುತ್ತೇನೆ. ನಾನು ನಿನ್ನನ್ನು ಒಂದು ಬೆಳಕಿನಂತೆ ಹೊಳೆಯುವ ಹಾಗೆ ಮಾಡುತ್ತೇನೆ. ಶ್ರದ್ಧೆ, ಧೈರ್ಯ ತುಂಬ ಮುಖ್ಯವಾದ ಅಂಶಗಳು. ಪ್ರಾರ್ಥನೆ ಹಾಗೂ ಧ್ಯಾನವನ್ನು ಪ್ರತಿದಿನ ಬಿಡದೆ ಮಾಡು. ನಿನಗೆ ಒಳ್ಳೆಯ ಭವಿಷ್ಯವಿದೆ. ನೀವು ಮಾತನಾಡದಿರುವಾಗ ಅಥವಾ ಸರಿ ಎಂದು ಮೌನದಿಂದ ಒಪ್ಪಿಕೊಳ್ಳುವಾಗ ಹಲವರು ಅದನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳುತ್ತಾರೆ ಮಗು. ಅವರು ಇಷ್ಟಪಡುವುದು ನೀವು ಯಾವುದಕ್ಕೂ ವಿರೋಧಿಸದೆ ತಮಗೆ ಬೇಕಾದ ರೀತಿಯಲ್ಲಿ ನಡೆದುಕೊಳ್ಳುವುದು. ಆದರೆ ನೀವು ನಿಮಗಾಗಿ ಧ್ವನಿ ಎತ್ತಿದಾಗ, ಅಂದರೆ ಇದು ನನ್ನ ಮಿತಿಯು, ನನಗೆ ಇದರಿಂದ ತೊಂದರೆ ಎಂದಾಗ ಅವರು ಕೋಪಗೊಳ್ಳುತ್ತಾರೆ. ಏಕೆಂದರೆ ಅವರು ನಿಮ್ಮ ಮೌನದ ಮೇಲೆ ಅವಲಂಬಿತರಾಗಿದ್ದಾರೆ. ನನಗೆ ಇಷ್ಟು ಸಾಕು, ನನಗೆ ಇಷ್ಟು ತೊಂದರೆಯಾಗಿದೆ, ಇದನ್ನು
ನಾನಿನ್ನು ಸಹಿಸಲು ಆಗದು ಎಂದು ಹೇಳುವುದಕ್ಕೆ ನಿನ್ನ ಆತ್ಮಗೌರವ ಕಮ್ಮಿಯಾಗುವುದಿಲ್ಲ. ಇದು ನಿಮಗೆ ಹೌದು ಹೇಳಿದವರಲ್ಲಿ ಕೆಲವರನ್ನು ದೂರ ಮಾಡಬಹುದು, ಆದರೆ ನಿಜವಾದ ಬಾಂಧವ್ಯ ನಿಮ್ಮ ಮಿತಿಗಳನ್ನು ಗೌರವಿಸುತ್ತದೆ. ನೀವು ಕೋಪದಿಂದ ಕೇಳದೆ ಶಾಂತಿಯಿಂದ ನಿಮ್ಮ ಅಭಿಪ್ರಾಯ ಹೇಳುತ್ತೀರಾ, ಆದರೆ ಅದು ನಿಮ್ಮ ಒಳಗಿನ ಬೆಳವಣಿಗೆ. ಕೆಲವು ಜನರು ನಿನ್ನ ಮೌನ ಅಥವಾ ಅನುಕೂಲ ನಷ್ಟವಾಗಿದೆ ಎಂದು ದುಃಖಪಡುತ್ತಾರೆ. ಅಂದರೆ ಅವರು ನಿನ್ನನ್ನು ಹೊಂದಿಕೊಳ್ಳಲು ಬಯಸುವುದಿಲ್ಲ, ನಿನ್ನನ್ನು ಬಳಸಿಕೊಳ್ಳಲು ಬಯಸುತ್ತಿದ್ದಾರೆ. ನಿಮ್ಮ ಸಂತೋಷಕ್ಕೂ ಬೆಲೆಯಿದೆ. ಜೀವನದಲ್ಲಿ ನೀವೆಲ್ಲರೂ ಪೋಷಕರ ಸಂತೋಷವನ್ನು ನೋಡಬೇಕೆಂದು ಹಾಗೂ ಮಿತ್ರರ ತೃಪ್ತಿಗೆ, ಸಾಮಾಜಿಕ ಒತ್ತಡ ಇವೆಲ್ಲವನ್ನೂ ತೀರಿಸಲು ಹೋಗಿ ನಿಮ್ಮದೇ ಆದ ಮನಸ್ಸಿನ ಶಾಂತಿಯನ್ನು ಮರೆಯುತ್ತಿದ್ದೀರಾ. ಆದರೆ ನೀವು ಶುದ್ಧವಾಗಿ ಇತರರಿಗಾಗಿಯೇ ಬದುಕಿದರೂ ನಿಮ್ಮೊಳಗಿನ ಖಾಲಿತನವನ್ನು ಯಾರೂ ತುಂಬಲಾರರು. ಅಂತಹ ಕ್ಷಣದಲ್ಲಿಯೇ ನೀವು ನಿಮ್ಮನ್ನು ಪ್ರೀತಿಸುವುದನ್ನು ಆರಂಭಿಸಬೇಕು. ಸ್ವಾರ್ಥ ಮತ್ತು ಆತ್ಮರಕ್ಷಣೆ ನಡುವೆ ವ್ಯತ್ಯಾಸವಿದೆ. ನಾನು ನನ್ನ ಸಂತೋಷ ನೋಡಿಕೊಳ್ಳುತ್ತೇನೆ ಎಂದು ಅಂದುಕೊಂಡರೆ ಅದು ಸ್ವಾರ್ಥವಲ್ಲ ಮಗು. ನೀವು ಒಳ್ಳೆಯವನಾಗಿರುತ್ತಾ ನಿಮ್ಮನ್ನು ಕಾಪಾಡಿಕೊಳ್ಳಬೇಕು. ಅದುವೇ ಆತ್ಮ ಸಂರಕ್ಷಣೆ. ನೀವು ಉಳಿದವರ ಸಹಾಯಕ್ಕೆ ಬರಬೇಕಾದರೆ ಮೊದಲು ನೀವು ಶಕ್ತಿಶಾಲಿಯಾಗಿರಬೇಕು. ನಿಮ್ಮ ಧ್ವನಿಗೂ ಬೆಲೆಯಿದೆ, ನಿಮ್ಮ ಮಿತಿಗೂ ಗೌರವವಿದೆ. ನಿಮ್ಮ ಸಂತೋಷವೇ ನಿಮ್ಮ ಮೊದಲನೆಯ ಜವಾಬ್ದಾರಿ. ನೆನಪಿಟ್ಟುಕೋ, ಆದರೆ ಅದನ್ನು ಅನುಭವಿಸುವ ಧೈರ್ಯ ನಿನ್ನಲ್ಲಿದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮಗೆ ತುಂಬ ಕೆಲಸ ಸಿಗುತ್ತದೆ. ನೀವು ಅದರಿಂದ ಒಳ್ಳೆಯ ಸಂಭಾವನೆಯನ್ನು ಪಡೆಯುತ್ತೀರಾ. ಇದು ಕೆಲಸದ ಕಾಲ ಆರಂಭವಾಗಿದೆ ಎಂಬ ಸೂಚನೆ. ಶಾರೀರಿಕ ಹಾಗೂ ಮಾನಸಿಕವಾಗಿ ತೊಡಗಿಸಿಕೊಳ್ಳುವ ಸಮಯ ಬರುತ್ತಿದೆ. ಈ ಸುದ್ದಿ ನಿನಗೆ ಸಿಹಿಯನ್ನು ತಂದುಕೊಡುತ್ತದೆ, ಅದು ನಕಾರಾತ್ಮಕತೆಯಲ್ಲ. ಈ ಕೆಲಸದಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಬರುತ್ತದೆ. ಹೆಚ್ಚು ಕೆಲಸ ಇರುವ ಸಮಯದಲ್ಲೇ ಹಣದ ಪ್ರಭಾವವೂ ಕೂಡ ಬರುತ್ತದೆ. ಇದು ದೇವಿ ಲಕ್ಷ್ಮಿಯ ಅನುಗ್ರಹ. ನೀವು ಮಾಡಿದ ಪ್ರಾಮಾಣಿಕ ಶ್ರಮದ ಫಲವಾಗಿ ಹಣದ ಆಮದು ಉಂಟಾಗುತ್ತದೆ. ಇದು ನಿಮ್ಮ ಕೆಲಸವನ್ನು ದೇವತಾ ಆಶೀರ್ವಾದದ ರೂಪದಲ್ಲಿ ನೋಡಲು ಹೇಳುತ್ತಿದೆ. ಒಂದು ವಿಷಯದ ಬಗ್ಗೆ ಜಾಗರೂಕರಾಗಿರಿ. ಜನರಿಗೆ ಸುಲಭವಾಗಿ ಲಭ್ಯವಾಗಬೇಡಿ. ಎಲ್ಲರೂ ತಮ್ಮ ಮನೆಯಲ್ಲಿ ನೀವು ಇದ್ದಂತೆ ಬಳಕೆಯಾಗಬಾರದು. ನೀವು ಬೇರೆಯವರಿಗೆ ನೀಡುವ ಸಮಯ, ಶಕ್ತಿ ಮತ್ತು ಸಹಾಯವು ಬಹುಮೂಲ್ಯವಾದದ್ದು. ಜನರು ಯಾವಾಗಲೂ ನಿಮ್ಮ ಒಳ್ಳೆಯತನವನ್ನು ಗೌರವಿಸುತ್ತಿಲ್ಲ. ಆದ್ದರಿಂದ ನಿಮ್ಮ ಮೌಲ್ಯವನ್ನು ತಿಳಿದು ಔದಾರ್ಯವನ್ನು ಆಯ್ಕೆಯಿಂದ ಆರಿಸಿಕೋ. ಕೆಲವು ಜನರಿಗೆ ಮೌನವಾಗಿರಲು ಕಲಿಯಿರಿ. ಪ್ರತಿಯೊಬ್ಬರಿಗೂ ನಿಮ್ಮ ಹೃದಯದ ಆಳಕ್ಕೆ ಇಳಿಯುವ ಅಗತ್ಯವಿಲ್ಲ. ಎಲ್ಲರ ಮುಂದೆ ನಿಮ್ಮ ನೋವು, ಅಭಿಪ್ರಾಯ ಅಥವಾ ಯೋಜನೆಗಳನ್ನು ಬಹಿರಂಗಪಡಿಸಬೇಡಿ. ಮೌನವು ಬಲ. ಎಲ್ಲರೂ ನಿನ್ನ ಸ್ನೇಹಿತರು ಅಲ್ಲ. ಕೆಲವೊಂದು ವಿಷಯಗಳು ಸರಿಯಾಗಿ ಬದಿಗೆ ತಿರುಗಬಲ್ಲವು. ನಿಮ್ಮ ಸಲಹೆಯನ್ನು ಪ್ರಶಂಸಿಸದ ಕಡೆ ನೀಡಬೇಡಿ. ಎಲ್ಲರೂ ನಿನ್ನ ಜ್ಞಾನವನ್ನು ಅರ್ಥಮಾಡಿಕೊಳ್ಳಲಾರರು. ಯಾವಾಗಲೂ ಎಲ್ಲರಿಗೂ ಸಲಹೆ ಕೊಡಬೇಡಿ. ಕೆಲವರು ಕೇಳಲು ಸಿದ್ಧರಿಲ್ಲ, ಕೆಲವರು ನಿರಾಕರಿಸುತ್ತಾರೆ. ಅದು ನಿನ್ನ ಶಕ್ತಿ ವ್ಯರ್ಥವಾಗಬಹುದು. ಬದಲಾಗಿ ಕೇಳಿದಾಗ ಮಾತ್ರ ನೀಡು. ನನ್ನ ಆಶೀರ್ವಾದಗಳು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತವೆ. ಕೊನೆಗೆ ಒಂದು ಧೈರ್ಯದ ಮಾತನ್ನು ನಿನಗೆ ನಾನು ಹೇಳಲು ಬಯಸುತ್ತೇನೆ.
ನೀನು ಏನೇ ಮಾಡಿದರೂ ನಾನು ನಿನ್ನ ಜೊತೆ ಇದ್ದೇನೆ. ಇದು ನಾನು ನಿನ್ನ ಗುರು ನಿನಗೆ ಕೊಡುತ್ತಿರುವ ಮಾತು. ನಿನಗೆ ಮಾರ್ಗದರ್ಶನವೂ ರಕ್ಷಣೆಯೂ ಇದೆ. ನೀನು ಧೈರ್ಯದಿಂದ ಮುಂದುವರಿಯಬೇಕು. ಎಲ್ಲರಿಗೂ ಶುಭವಾಗಲಿ.